नमस्कार रिव्यू चैनल के स्वागत ನಾನು ಸೌಖ್ಯ ಗಾಂವ್ಕರ್ ಸಚಿನ್ ಗುತ್ತಿಗೆದಾರ ಸಚಿನ್ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ತಾವಾಗಿ ಆರೋಪಿಗಳು ಒಂದು ತಿರುವನ್ನು ಕೊಟ್ರ ಈ ಕೇಸಲ್ಲಿ ತಾವಾಗಿ ದೊಡ್ಡ ಎಡವಟ್ಟು ಮಾಡಿಕೊಂಡ್ರ ಈ ವಿಚಾರ ಹೊರಗಿಡುವ ಮೂಲಕ ಈಗ ಸದ್ಯ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ರಾಜೀನಾಮೆ ಕೊಡಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮನೆ ಮುತ್ತಿಗೆಗೆ ಮುಂದಾಗ್ತಿರೋದು. ಮನೆ ಮುತ್ತಿಗೆ ಹಾಕ್ತೀವಿ, ಕಲಬುರ್ಗಿ ಚಲೋ ಮಾಡ್ತೀವಿ, CBI ಕೊಟ್ಟು ತಕ್ಷಣ ರಾಜೀನಾಮೆ ತಗೊಳ್ಳಿಲ್ಲ ಅಂದರೆ ಹೇಗಿರಲಿದೆ ಹೋರಾಟ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗ ಖರ್ಗೆ ರಾಜು ಕಪನೂರ ಫೋಟೋಸನ್ನು ಬಿಟ್ಟು, ಜೊತೆಗಿರುವಂಥ ಅತ್ಯಂತ ಆತ್ಮೀಯವಾಗಿದ್ದಾರೆ ಅನ್ನುವಂಥ ಫೋಟೋಗಳನ್ನೆಲ್ಲ ಬಿಟ್ಟು ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು BJP ಅವ್ರ ಜೊತೆಗಿರೋ ಫೋಟೋನೂ ಬಿಟ್ಟಿದ್ದಾರೆ. ತೀವ್ರ ಜಟಾಪಟಿಗೆ ಹೋಗ್ತಿದೆ. BJP ಪ್ರಿಯಾಂಕ್ ಖರ್ಗೆ ಅವರ ನೇರವಾದ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಅಂತ ಆರೋಪ ಮಾಡ್ತಿರೋದು ಮತ್ತು ಸುಪಾರಿನೂ ಕೊಟ್ಟಿದ್ರು ಅಂತ. ಕೆಲವು BJP ನಾಯಕರನ್ನ ಮುಗಿಸೋದಕ್ಕೆ ಮಹಾರಾಷ್ಟ್ರ ಮೂಲದವ್ರ ಜೊತೆಗೆ ಸುಪಾರಿ ಫಿಕ್ಸ್ ಆಗಿತ್ತು ಅಂತೆಲ್ಲ ಆರೋಪ ಮಾಡಿದ್ದೆಲ್ಲ ಈ ಹೊತ್ತಲ್ಲಿ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಎಡವಟ್ಟು ಮಾಡಿಕೊಂಡ್ರ ಆರೋಪಿಗಳು ತಾವಾಗಿ ಈ ರಾಜು ಕಪನೂರ ತಲೆಮರೆಸ್ಕೊಂಡಿರೋದು. CIDಗೆ ಕೊಡೋದಕ್ಕೆ ಸರ್ಕಾರ ರೆಡಿ ಆಗಿದೆ. FIR ಆಗೋದಕ್ಕೂ ಕೂಡ ಡಿಲೇ ಆಯಿತು. ಈಗ ಅರೆಸ್ಟ್ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜು ಕಪನೂರ ಅರೆಸ್ಟ್ ಆಗಬೇಕಿತ್ತು, ಅರೆಸ್ಟ್ ಆಗಿಲ್ಲ, ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ. CBIಗೆ ಹೋಗಬೇಕು ಅಂತ BJP ಪಟ್ಟು ಹಿಡಿದಿದೆಯಲ್ವಾ. ಈಗ ರಾಜು ಕಪನೂರ ಸಹೋದರ ಬಂದು ನಮಗೆ ಸಚಿನ್ ದುಡ್ಡು ಕೊಡೋದಿತ್ತು ಅಂತ ಹೊಸದೊಂದು ವಿಡಿಯೋ ಬಿಟ್ಟಿದ್ದಾರೆ. ಒಂದಿಷ್ಟು ದಾಖಲೆ ಎಲ್ಲ ಹಾಕಿ ಆ ಸಚಿನ್, ಈಗ ಸಾವಿಗೀಡಾಗಿರೋ ಸಚಿನ್ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನೇ ಇಟ್ಟು 60 ಲಕ್ಷ ನಮ್ಮ ಸ್ನೇಹಿತರ ಮೂಲಕ ನಾವೇ ದುಡ್ಡು ಕೊಟ್ಟಿದ್ವಿ, 60 ಲಕ್ಷ ಮಹಾರಾಷ್ಟ್ರದಲ್ಲಿರೋ ನಮ್ಮ ಫ್ರೆಂಡ್ಸ್ ಮೂಲಕ ಹಾಕ್ಸಿದ್ವಿ, ಈ ಏನು ಟೆಂಡರ್ಗೆ ಇಡ್ತಾರಲ್ಲ ಒಂದಿಷ್ಟು ಡೆಪಾಸಿಟ್ಟು, ಆ ಫಿಕ್ಸೆಡ್ ಮಾಡೋದಕ್ಕೋಸ್ಕರ ನಾವೇ 60 ಲಕ್ಷ ರೂಪಾಯಿ ಸಹಾಯ ಮಾಡಿದ್ವಿ ಅಂತಿದ್ದಾರೆ. ಸೊ ದುಡ್ಡು ಕೊಡೋದಕ್ಕಾಗದೆ ಆತ ಜೀವ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಆಗ್ತಿದೆ. ಇಲ್ಲೇ ಹೊಸ ಅನುಮಾನ ಹುಟ್ಟುಕೊಳ್ತಲ್ವ. ಆರೋಪಿಗಳ ಸ್ಥಾನದಲ್ಲಿರೋರೇ ಈ ವಿಚಾರವನ್ನು ಹೊರಗಿಡೋ ಮೂಲಕ ದೊಡ್ಡ ಎಡವಟ್ಟು ಮಾಡಿಕೊಂಡ್ರ. ಸರಿ, ಸಚಿನ್ ಏನೇ ಪರಿಚಯ ಆಗಿರಲಿ ಮತ್ತೊಂದಾಗಿರಲಿ, 60 ಲಕ್ಷ ದುಡ್ಡು ಯಾರಾದರೂ ಕೊಡ್ತಾರ? ಸರಿ, ಈಗ ತೀರಿಸೋದಕ್ಕಾಗದೆ ಆತ ಆತ್ಮಹತ್ಯೆ ಮಾಡ್ಕೊಂಡ ಅಂದರೆ ಆ ರೀತಿ ರಿಸ್ಕಲ್ಲಿ ಯಾರಾದರೂ ಕೊಡ್ತಾರ? ತೀರಿಸ್ತಾನ ಇಲ್ವಾ ಅನ್ನೋದು ಗೊತ್ತಿಲ್ಲದೆ ರಿಸ್ಕಲ್ಲಿ 60 ಲಕ್ಷ ಯಾರಾದರೂ ಸಾಲ ಕೊಡ್ತಾರ? ಏನು ಗ್ಯಾರಂಟಿ ಮೇಲೆ ಕೊಟ್ಟರು? ಈಗ ಬ್ಯಾಂಕ್ನವರು ಅಷ್ಟು ದೊಡ್ಡ ಅಮೌಂಟ್ ಕೊಡುವಾಗ ಎಷ್ಟು ಗ್ಯಾರಂಟಿ ಇಟ್ಕೊಂಡಿರ್ತಾರೆ. ಸಾಮಾನ್ಯರು ಜನರ ನಡುವೆ ಸ್ನೇಹ ವಿಶ್ವಾಸ ಏನೇ ವ್ಯವಹಾರದಲ್ಲಿ ಕೊಡೋದಾದರೂ ಇಷ್ಟು ದೊಡ್ಡ ಅಮೌಂಟ್ ಸಾಲ ಕೊಡೋದು, ಅದು ಕೂಡ ಏನು ಗ್ಯಾರಂಟಿ ಇಲ್ಲದೆ, ಏನು ಆಧಾರ ಇಲ್ಲದೆ ಹೆಂಗೆ ಸಾಧ್ಯ? ಇಲ್ಲ ಗ್ಯಾರಂಟಿ ಇಟ್ಕೊಂಡಿದ್ವಿ, ಆಧಾರ ಇಟ್ಕೊಂಡಿದ್ವಿ ಅಂದರೆ ಏನು ಆಧಾರ ಇಟ್ಕೊಂಡು ಇವರು ದುಡ್ಡು ಹಾಕ್ಸಿದ್ರು? ಅದು ಕೂಡ ನೇರವಾಗಿ ಇವರೇ ಹಾಕಿದ್ದಲ್ಲ, ಮಹಾರಾಷ್ಟ್ರದಲ್ಲಿರೋ ಫ್ರೆಂಡ್ಸ್ ಮೂಲಕ ದುಡ್ಡು ಬಂದಿದೆ ಅಂತ ತೋರಿಸ್ತಿದ್ದಾರೆ, ನಾವೇ ಹಾಕ್ಸಿದ್ದು ಅಂತ ಅಂತಿದ್ದಾರೆ. ಇಲ್ಲೇ ದಟ್ಟವಾದ ಅನುಮಾನಕ್ಕೆ ದಾರಿ ಆಗ್ತಿದೆ. ಏನಿದು ಕಥೆ ಅಂತ. ಮನೆಯವರು ಉಳಿದಿರೋ 40 ಲಕ್ಷ ಎಲ್ಲಿ, ಹಾಗಾದರೆ 1 ಕೋಟಿಯಲ್ಲಿ ಅನ್ನೋ ರೀತಿಯಲ್ಲಿ ಅವರ ಪ್ರಶ್ನೆ. ಅಂದರೆ ಈ 1 ಕೋಟಿ ಕಮಿಷನ್ನು ಅಂತಿದ್ದಾರಲ್ಲ, ಅವರವರ ಆಯಾಮದಲ್ಲಿ ಮಾತಾಡ್ತಿದ್ದಾರೆ. ಆದರೆ ಈಗ ನಾವೇ ದುಡ್ಡು ಕೊಟ್ಟಿದ್ವಿ ಸಚಿನ್ಗೆ ಅನ್ನುವಂಥ ಟ್ವಿಸ್ಟ್ ಇದೆಯಲ್ಲ, ಅದರಲ್ಲೇ 10 ಅನುಮಾನಗಳು ಮತ್ತು ಹಲವಾರು ಸುಳಿವುಗಳು ಹೊರಗಡೆ ಬರ್ತಿರೋದು. ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ಮನೆ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟು ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದಿದ್ರಿ. ಅಷ್ಟು ಅಕೌಂಟ್ ಪೇ ಮಾಡೋದಿದ್ರಿ. ಅವ ಏನು ಮಾಡ್ತಾನೆ ರೀ, ಉಲ್ಟಾ ಇವರೇ ಕೊಡ್ಬೇಕಂತ ಹೇಳಿ ಡೆತ್ ನೋಟ್ದಾಗ ಬರೆದು ಡೆತ್ ಆಗ್ಯಾನ ಸರ್. ಆ ಡೆತ್ ನೋಟ್ ಬರೇ ಹಳೆಗೆ ಬಿ ರೀ ಅವ್ನು ಕೂಡ 2 ಮೂಗರ ರೀ ಉದ್ದೇಶಪೂರ್ವಕವಾಗಿ ರಾಜು ಕಪೂರ್ಗೆ ಏನಾರ ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು. ಇಷ್ಟು ದೊಡ್ಡ ಅಮೌಂಟನ್ನು ಸಾಲವಾಗಿ ಆಧಾರವಿಲ್ಲದೆ ಕೊಡೋಕೆ ಸಾಧ್ಯನಾ? ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಅದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಯಾರೇ ತನಿಖಾಧಿಕಾರಿಗಳಾಗಲಿ ಇದನ್ನು ಕೈಗೆತ್ಕೊಂಡ್ರು ಮೊದಲು ಬರುವ ಅನುಮಾನವೇ ಇದು. ತಾವಾಗಿಯೇ ಇಂಥದ್ದೊಂದು ವಿಡಿಯೋವನ್ನು ಬಿಟ್ಟು ನೋಡಿ ಹಿಂಗಾಗಿದೆ, ನಾವು ಕೊಟ್ಟಿದ್ವಿ, ಅವರು
ಕಮಿಷನ್ ಕೇಳ್ತಿದ್ರು ಅನ್ನೋದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಹೋಗಿ ದೊಡ್ಡ ಎಡವಟ್ಟು ಮಾಡಿಕೊಂಡ್ರ ಆರೋಪಿಗಳ ಕಡೆಯವರು ಅನ್ನೋದು. ಮತ್ತೊಂದು ಕಡೆ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲಿ ಹೈಕಮಾಂಡ್ ಹೆಜ್ಜೆಗೂ ಮಾಹಿತಿ ಪಡ್ಕೊಳ್ತಿದೆ. ಯಾಕಂದರೆ ದೊಡ್ಡ ಖರ್ಗೆ ಅವರ ಪುತ್ರ ದೊಡ್ಡ ಖರ್ಗೆ ಅವರ ಇಮೇಜ್ಗೆ ಇದು ಡ್ಯಾಮೇಜ್ ಆಗುತ್ತೆ. BJP ರಾಷ್ಟ್ರ ಮಟ್ಟದಲ್ಲಿ ಎತ್ಕೊಂಡಿದೆ. ಈ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸನ್ನು ಅಮಿತ್ ಶಾ ಅವರೇ ಪಡ್ಕೊಳ್ತಿದ್ದಾರೆ ಅನ್ನುವ ಮಾಹಿತಿ. JP ನಡ್ಡಾ ಮತ್ತು ಅಮಿತ್ ಶಾ ಇಬ್ಬರು ಖುದ್ದಾಗಿ ಮಾಹಿತಿ ಪಡ್ಕೊಂಡಿದ್ದಾರೆ. ಒಗ್ಗಟ್ಟಿನ ಹೋರಾಟ ಮಾಡೋದಕ್ಕೆ ರಾಜ್ಯ BJPಗೆ ಕರೆ ಕೊಟ್ಟಿದ್ದು ಯಾವ ಕಾರಣಕ್ಕೂ ಬಿಡಬಾರ್ದು, ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಎತ್ಕೊಳ್ಬೇಕು ಅಂತ. ಯಾಕಂದರೆ AICC ಅಧ್ಯಕ್ಷರ ಪುತ್ರನ ಕೇಸ್ ಅಲ್ವಾ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ಗೂ ಮುಜುಗರ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ಗೂ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಇಲ್ಲೇ ಟೆನ್ಷನ್ ಆಗಿರೋದು. ಕ್ಷಣಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಕೇಸ್ ಏನಾದರೂ ತೊಂದರೆ ಆಗಬಹುದಾ ಅಂತ ಅಪ್ಡೇಟನ್ನು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲ ಪಡ್ಕೊಳ್ತಾನೆ ಇದ್ದಾರೆ. ಹಾಗಾಗಿನೇ ಅನ್ಸುತ್ತೆ ಸಚಿವರುಗಳೆಲ್ಲ ಮೇಲಿಂದ ಇನ್ಸ್ಟ್ರಕ್ಷನ್ ಬಂದಿದ್ದಕ್ಕೇನೆ ಎಲ್ಲ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪರ. ಆದರೆ ಒಳಗೊಳಗೆ ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದ್ದವರೆಲ್ಲ ಈಗ ಸೈಲೆಂಟ್ ಆಗಿರೋರು ಇದ್ದಾರೆ. ಕೈಪಾಳ್ಯದಲ್ಲಿಯೇ ಕೆಲವರು ಸೈಲೆಂಟಾಗಿ ನಮಗೆ ಯಾಕೆ ಬೇಕು ಏನಾರು ಆಗಲಿ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿರೋರು, ಅವ್ರ ಪಾಡಿಗೆ ನಮಗೆ ಯಾಕೆ ಬೇಕಿದು, ಏನೇನು ಆಗಿದೆಯೋ ಯಾರು ಗೊತ್ತು ಅನ್ನೋ ರೀತಿಯಲ್ಲಿ ಕೆಲವರು ತಟಸ್ಥವಾಗಿದ್ದರೆ, ಸೀನಿಯರ್ ಮಿನಿಸ್ಟರ್ಗಳೆಲ್ಲ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತು ರಾಜೀನಾಮೆ ಯಾವ ಕಾರಣಕ್ಕೂ ಕೊಡಲ್ಲ, ಅವ್ರ ಪಾತ್ರ ಏನಿದೆ ಅದರಲ್ಲಿ ಗಣಪತಿ ಕೇಸು ಅದು ಇದು ಎಲ್ಲ ತೆಗೆದೆ, ಎಲ್ಲದರಲ್ಲೂ ರಿಪೋರ್ಟು ಎಲ್ಲ ಬರೀ ಸುಳ್ಳು ಆರೋಪಗಳು BJP ಅವರದ್ದು ಅಂತ ತಿರುಗೇಟು ಕೊಡ್ತಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಅಷ್ಟು ಸುಲಭವಾಗಿ ಬಿಡೋದಕ್ಕೆ BJP ರೆಡಿ ಇಲ್ಲ. ದೊಡ್ಡ ಮಟ್ಟದ ಹೋರಾಟ ರೂಪಿಸ್ತೀವಿ ಅಂತಿದ್ದು ಹಾಲಿ MLAನೂ ಸೇರಿದಂತೆ BJPಯ 4 ಮುಗಿಸೋದಕ್ಕೆ ಮಹಾರಾಷ್ಟ್ರದ ಕೆಲವರಿಗೆ ಸುಪಾರಿ ಕೊಟ್ಟಿದ್ರು. ಸುಪಾರಿ ಖರ್ಗೆ ಅಂತ ಇನ್ನು ಮುಂದೆ ಕರಿಬಹುದು, ಅದ್ರ ಬಗ್ಗೆ ಮಾಹಿತಿ ಇದೆ ಅಂತಿದ್ದಾರೆ. ಸೊ ಮಹಾರಾಷ್ಟ್ರ ಲಿಂಕು ಇದೆಲ್ಲ ಒಂದಕ್ಕೊಂದು ಅನುಮಾನಕ್ಕೆ ಕಾರಣ ಆಗ್ತಿರೋದು. ಏನಿದು ಮಹಾರಾಷ್ಟ್ರ ಲಿಂಕು? ಇವರು ಈ ಆರೋಪಿಗಳ ಕಡೆಯವರು ಮಹಾರಾಷ್ಟ್ರದಿಂದ ದುಡ್ಡು ಬಂತು ಅಂತಾರೆ. BJPಯವರು ಮಹಾರಾಷ್ಟ್ರದ ಸುಪಾರಿ ಕಿಲ್ಲರ್ಸು ಖರ್ಗೆ ಅವರು ಕೊಟ್ಟಿದ್ದು, ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದು ಅಂತಾರೆ. ಸೊ ಆರೋಪ ಪ್ರತ್ಯಾರೋಪಗಳು ವಿಚಿತ್ರವಾಗಿದೆ. ಮಹಾರಾಷ್ಟ್ರದ ಕಡೆಗೆ ಲಿಂಕ್ ಆಗ್ತಿರೋದು. ಇದೇ ಹೊತ್ತಲ್ಲಿ ರಾಜು ಕಪೂರ್ ನಾಪತ್ತೆಯಾಗಿರೋದು ಯಾಕೆ? ಆತನನ್ನು ಹಿಡಿಯೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ದಾರಾ? ಪೊಲೀಸರು ಸಿಗ್ತಾನೇ ಇಲ್ವಾ? ಇದೆಲ್ಲವೂ ಅನುಮಾನಗಳಿಗೆ ಕಾರಣವಾಗಿದ್ದು, ಸದ್ಯ ಈಗ ಆ ವಿಡಿಯೋವೇ 60 ಲಕ್ಷದ ವಿಡಿಯೋವೇ ಕಂಟಕವನ್ನು ತಂದಿಡಲಿದೆಯಾ ನೋಡಬೇಕು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ನಮಗೆ ಯಾಕೆ ಬೇಕಿದು, ಏನೇನು ಆಗಿದೆಯೋ ಯಾರು ಗೊತ್ತು ಅನ್ನೋ ರೀತಿಯಲ್ಲಿ ಕೆಲವರು ತಟಸ್ಥವಾಗಿದ್ದರೆ, ಸೀನಿಯರ್ ಮಿನಿಸ್ಟರ್ಗಳೆಲ್ಲ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತು ರಾಜೀನಾಮೆ ಯಾವ ಕಾರಣಕ್ಕೂ ಕೊಡಲ್ಲ, ಅವ್ರ ಪಾತ್ರ ಏನಿದೆ ಅದರಲ್ಲಿ ಗಣಪತಿ ಕೇಸು ಅದು ಇದು ಎಲ್ಲ ತೆಗೆದೆ, ಎಲ್ಲದರಲ್ಲೂ ರಿಪೋರ್ಟು ಎಲ್ಲ ಬರೀ ಸುಳ್ಳು ಆರೋಪಗಳು BJP ಅವರದ್ದು ಅಂತ ತಿರುಗೇಟು ಕೊಡ್ತಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಅಷ್ಟು ಸುಲಭವಾಗಿ ಬಿಡೋದಕ್ಕೆ BJP ರೆಡಿ ಇಲ್ಲ. ದೊಡ್ಡ ಮಟ್ಟದ ಹೋರಾಟ ರೂಪಿಸ್ತೀವಿ ಅಂತಿದ್ದು ಹಾಲಿ MLAನೂ ಸೇರಿದಂತೆ BJPಯ 4 ಮುಗಿಸೋದಕ್ಕೆ ಮಹಾರಾಷ್ಟ್ರದ ಕೆಲವರಿಗೆ ಸುಪಾರಿ ಕೊಟ್ಟಿದ್ರು. ಸುಪಾರಿ ಖರ್ಗೆ ಅಂತ ಇನ್ನು ಮುಂದೆ ಕರಿಬಹುದು, ಅದ್ರ ಬಗ್ಗೆ ಮಾಹಿತಿ ಇದೆ ಅಂತಿದ್ದಾರೆ. ಸೊ ಮಹಾರಾಷ್ಟ್ರ ಲಿಂಕು ಇದೆಲ್ಲ ಒಂದಕ್ಕೊಂದು ಅನುಮಾನಕ್ಕೆ ಕಾರಣ ಆಗ್ತಿರೋದು. ಏನಿದು ಮಹಾರಾಷ್ಟ್ರ ಲಿಂಕು? ಇವರು ಈ ಆರೋಪಿಗಳ ಕಡೆಯವರು ಮಹಾರಾಷ್ಟ್ರದಿಂದ ದುಡ್ಡು ಬಂತು ಅಂತಾರೆ. BJPಯವರು ಮಹಾರಾಷ್ಟ್ರದ ಸುಪಾರಿ ಕಿಲ್ಲರ್ಸು ಖರ್ಗೆ ಅವರು ಕೊಟ್ಟಿದ್ದು, ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದು ಅಂತಾರೆ. ಸೊ ಆರೋಪ ಪ್ರತ್ಯಾರೋಪಗಳು ವಿಚಿತ್ರವಾಗಿದೆ. ಮಹಾರಾಷ್ಟ್ರದ ಕಡೆಗೆ ಲಿಂಕ್ ಆಗ್ತಿರೋದು. ಇದೇ ಹೊತ್ತಲ್ಲಿ ರಾಜು ಕಪೂರ್ ನಾಪತ್ತೆಯಾಗಿರೋದು ಯಾಕೆ? ಆತನನ್ನು ಹಿಡಿಯೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ದಾರಾ? ಪೊಲೀಸರು ಸಿಗ್ತಾನೇ ಇಲ್ವಾ? ಇದೆಲ್ಲವೂ ಅನುಮಾನಗಳಿಗೆ ಕಾರಣವಾಗಿದ್ದು, ಸದ್ಯ ಈಗ ಆ ವಿಡಿಯೋವೇ 60 ಲಕ್ಷದ ವಿಡಿಯೋವೇ ಕಂಟಕವನ್ನು ತಂದಿಡಲಿದೆಯಾ ನೋಡಬೇಕು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.